ಸ್ನೇಹಿತರೆ ನಮಸ್ಕಾರ. ದರ್ಶನ್ನು ಪದೇ 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 ತಪ್ಪು ಮಾಡ್ತಾರ್ರಿ. ಅದರಲ್ಲಿ ಈಗ ಮತ್ತೊಂದು ತಪ್ಪೇನು ಮಾಡಿದ್ದು ಅಂತ ಹೇಳಿದ್ರೆ, ಒಬ್ಬ ಆ ಒಂದು ಕನ್ಸರ್ನ್ ಇರಬೇಕಲ್ಲ ಒಬ್ಬ ವ್ಯಕ್ತಿಗೆ. ನನಗೊಂದು ಅವಕಾಶ ಕೊಟ್ಟರು, ನಾನು ಆ ಅವಕಾಶವನ್ನು ಬಳಸ್ಕೊಂಡೆ ಅನ್ನುವಂಥ ಗ್ರ್ಯಾಟಿಟ್ಯೂಡ್ ಇರಬೇಕಲ್ಲ. ಅಂತಹ ಗ್ರ್ಯಾಟಿಟ್ಯೂಡ್ ಇರೋದಂಥ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟು ದರ್ಶನ್ ತಪ್ಪು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ಅದೇ ಈ ವಿನಯ್ ಗೌಡ. ಹೌದು, ವಿನಯ್ ಗೌಡ ಮತ್ತು ರಜತ್ ಕಿಶನ್ ಇತ್ತೀಚೆಗಷ್ಟೇ ರೀಲ್ಸ್ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡು ಜೈಲಿಗೆ ಹೋಗಿ ಜೈಲಲ್ಲಿ ಒಂದಷ್ಟು ದಿನಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಎಲ್ಲದೂ ಕೂಡ ನಿಮ್ಗೆ ಗೊತ್ತಿರುವಂಥದ್ದೇ. ಅದು ಒಂದು ಭಾಗ. ಈಗ ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಈಗ ಹೊರಗಡೆ ಬಂದ ಮೇಲೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಒಳಗಡೆ ಹೋದಾಗಲೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಏನು ಅಂತ ಹೇಳಿದ್ರೆ, ಇಲ್ಲಿ ವಿನಯ್ ಮತ್ತು ರಜತ್ತು ಜೈಲಿಗೆ ಹೋಗೋದಕ್ಕೆ ಕಾರಣ ದರ್ಶನ್ ಅವರು. ಯಾಕೆ? ಇಲ್ಲಿ ರಜತ್ತು ಹೇಳಿ ಕೇಳಿ ದರ್ಶನ್ ಅವರ ಪಕ್ಕ ಅಭಿಮಾನಿ. ವಿನಯ್ ಕೂಡ ದರ್ಶನ್ ಜೊತೆಗೆ ಆತ್ಮೀಯವಾಗಿದ್ದಾರೆ. ವಿನಯ್ ಈ ಈ ಮುಂದಿನ ಸಿನಿಮಾ ಡೆವಿಲ್ನಲ್ಲೂ ಕೂಡ ನಟಿಸ್ತಾ ಇದ್ದಾರೆ, ವಿಲನ್ ರೋಲ್ನಲ್ಲಿ ನಟಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದರ್ಶನ್ ಕೇಸು ಟಾರ್ಗೆಟೆಡ್ ಆಗಿರೋದ್ರಿಂದ ಅದೇ ಕೇಸ್ನ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದನ್ನು ಕೂಡ ಭಾವಿಸಿ ACP ಚಂದನ್ ಅವರು ತುಂಬ ಕಠಿಣವಾದಂಥ ಆ್ಯಕ್ಷನನ್ನೇ ಇಲ್ಲೂ ಕೂಡ ತೆಗೆದುಕೊಂಡ್ರು. ಅಲ್ಲಿ ದರ್ಶನ್ಗೆ ಜೈಲಿನ ದಾರಿ ತೋರಿಸಿದ್ದು ಇದೇ ACP ಚಂದನ್. ಇಲ್ಲೂ ಕೂಡ ಇದೇ ACP ಚಂದನ್ ಅವರು ಇವರಿಬ್ಬರಿಗೂ ಕೂಡ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಾವಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಕರೆಕ್ಟ್ ಅಲ್ವಾ? ಈಗ ಕಹಾನಿ ಮೇ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಈ ವಿನಯ್ ಗೌಡ ತನಗೆ ಅವಕಾಶ ಕೊಟ್ಟಂತಹ ನಟ ಜೊತೆಗೆ ತನ್ನನ್ನು ಈಗ ಒಂದು ಸಿನಿಮಾದಲ್ಲಿ ಕನ್ಸಿಡರೇ ಮಾಡದೇ ಇರುವಂಥ ಕಾಲದಲ್ಲಿ, ವಿನಯ್ ಗೌಡ ಯಾರು ಅಂತಲೂ ಕೂಡ ಮೂಸಿ ನೋಡದೇ ಇರುವಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತಹವ್ರಿಗೆ ಯಾವ ರೀತಿ ಅವಮಾನಿಸ್ಬೋದು ಆ ರೀತಿ ಮಾಡಿದ್ದಾನೆ. ಬೆಟರು ಈಗ ವಿನಯ್ ಗೌಡನನ್ನು ಡೆವಿಲ್ಸ್ ಟೀಮ್ನಿಂದ ಹೊರಗಡೆ ತಳ್ಳೋದು ಬೆಟರ್ ಅಂತ ಹೇಳ್ಬಿಟ್ಟು ಎಲ್ಲ ದರ್ಶನ್ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆತ ಆಡಿರುವಂಥ ಮಾತು. ಹೌದು, ಈ ವಿನಯ್ ಗೌಡ ಈ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತು ಒಳಗಡೆ ಒಂದಷ್ಟು ಶಿಕ್ಷೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ದರ್ಶನ್ ಗ್ಯಾಂಗು ಈ ವಿನಯ್ ಗೌಡ. ಆ ಕಾರಣಕ್ಕೋಸ್ಕರ ಇಲ್ಲಿ ವಿನಯ್ ಗೌಡ ಒಳಗಡೆ ಹೋಗುವಂತ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ಟು ಹೊರಗಡೆ ಬಂದ ಬಳಿಕ ವಿನಯ್ ಗೌಡ ಥ್ಯಾಂಕ್ಸ್ ಹೇಳಿದ್ದು ದರ್ಶನ್ಗಲ್ಲ, ಸುದೀಪ್ ಅವ್ರಿಗೆ ಮಾತ್ರ ಥ್ಯಾಂಕ್ಸ್ ಹೇಳ್ತಾನೆ. ಇಷ್ಟಕ್ಕೆ ನಿಲ್ಲದಂಥ ವಿನಯ್ ಗೌಡನ ದರ್ಪ ಈಗ ಒಂದು ಹಂತ ಮುಂದುವರೆದು ಮತ್ತೊಂದು ತಪ್ಪನ್ನು ಕೂಡ ಮಾಡಿದ್ದಾನೆ. ಆ ತಪ್ಪೇನು ಅಂತ ಹೇಳಿದ್ರೆ, ವಿನಯ್ ಗೌಡ ಹೇಳಿರುವಂಥದ್ದು, ನಾನು ಡಿ ಗ್ಯಾಂಗ್ನ ಸದಸ್ಯನಲ್ಲ, ನಾನು ಕಿಚ್ಚ ಸುದೀಪ್ ಅವರ ಟೀಮ್ನ ಸದಸ್ಯ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದು ಈಗ ಭಾರಿ ಸಂಚಲನಕ್ಕೆ ಮತ್ತು ಭಾರಿ ಚರ್ಚೆಗೆ ಮತ್ತು ಭಾರಿ ಭಿನ್ನಾಭಿಪ್ರಾಯಕ್ಕೂ ಕೂಡ ಕಾರಣವಾಗಿದೆ. ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ ಅನ್ನೋದು ನಡೀತಾ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ವಿನಯ್ ಗೌಡ ಹೇಳಿದಂಥ ಮಾತೇನಿದೆ, ಇದು ಇವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾನು ಡಿ ಗ್ಯಾಂಗ್ ಅಲ್ಲ, ಸುದೀಪ್ ಸರ್ ನನ್ನ ಗಾಡ್ ಫಾದರ್ ಅನ್ನುವಂಥ ಒಂದು ಮಾತೇನಿದೆ, ಇದು ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಮತ್ತು ರಜತ್ ಕಿಶನ್ ಇಲ್ಲಿ ವಿನಯ್ ಗೌಡ ವಿರುದ್ಧ ಆಕ್ರೋಶದ ದೊಡ್ಡ ಜ್ವಾಲೆಯೇ ಹೊತ್ತಿಕೊಳ್ಳುವಂಥ ಸಂಭವ ಕಾಣಿಸ್ತಿದೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಬಿಗ್ ಬಾಸ್ನ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಮಚ್ಚು ಹಿಡ್ಕೊಂಡು ಮಾಡಿದಂಥ 18 ಸೆಕೆಂಡ್ನ ರೀಲ್ನಿಂದ ಇಬ್ಬರು ಕೂಡ ಜೈಲಿಗೆ ಹೋಗುವಂತಾಯಿತು. ಸದ್ಯ ಜಾಮೀನಿನ ಮೇಲೆ ಇಬ್ಬರಿಗೂ ಕೂಡ ರಿಲೀಫ್ ಸಿಕ್ಕಿದೆ, ಹೊರಗಡೆ ಬಂದಿದ್ದಾರೆ. ವಿನಯ್ ಗೌಡ ಜೈಲಿಂದ ಹೊರಗಡೆ ಬರ್ತಾ ಇದ್ದಂತೆ ಎಲ್ಲರನ್ನೂ ಕೂಡ ಕ್ಷಮೆ ಕೇಳಿದ್ದಾನೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ತಾನು ಸ್ಟೈಲಾಗಿ ಆಪಲ್ ತಿಂತ ಪರಪ್ಪನ ಅಗ್ರಹಾರದಿಂದ ಹೊರಬರುತ್ತಿದ್ದನ್ನು ಗಮನಿಸಿದಂಥ ಹಲವರು ವಿನಯ್ ಅವರಿಗೆ ಡಿ ಗ್ಯಾಂಗ್ನ ಪಟ್ಟವನ್ನು ಕಟ್ಟಿದರು. ಈ ಬಗ್ಗೆ ಇದೀಗ ವಿನಯ್ ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾನೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಹ್ಯಾಂಡಲ್ ಮಾಡಿದಂತಹ ಮತ್ತು ಜೈಲಿಗೆ ಕಳಿಸಿದಂಥ ACP ಚಂದನ್ ಅವರು ಈಗ ಇಲ್ಲೂ ಕೂಡ ತಮ್ಮ ಖಡಕ್ಕಾದಂತಹ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಈ ಕಡೆ ವಿನಯ್ ಮತ್ತು ರಜತ್ ಮಚ್ಚು ಹಿಡಿದು ರೀಲ್ಸ್ ಪ್ರಕರಣ ದಾಖಲಾಗ್ತಿದ್ದಂತೆ ACP ಚಂದನ್ ಅವರೇ ತನಿಖೆಯನ್ನು ಮಾಡಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದರು. ಹೀಗಾಗಿ ವಿನಯ್ ಡಿ ಗ್ಯಾಂಗ್ ಅನ್ನುವಂಥ ಪಟ್ಟವನ್ನು ಕಟ್ಟಲಾಗಿತ್ತು. ಈ ಬಗ್ಗೆ ಮಾತನಾಡಿರುವಂಥ ವಿನಯ್, ಇಲ್ಲಿ ಡಿ ಗ್ಯಾಂಗ್ ವಿಷಯ ಬರೋದೇ ಇಲ್ಲ, ಇದು ನನ್ನ ವೃತ್ತಿ. ಬೆಳಗ್ಗೆ ಎದ್ದರೆ ನಾನು ಕೆಲಸಕ್ಕೆ ಹೋಗ್ತೀನಿ, ಯಾವ ಗ್ಯಾಂಗ್ ಕೆಲಸಕ್ಕೂ ಕೂಡ ನಾನು ಹೋಗೋದಿಲ್ಲ. ನಾನು ನನ್ನ ಕುಟುಂಬಕ್ಕಾಗಿ ದುಡಿತಿದ್ದೀನಿ, ಗ್ಯಾಂಗ್ಗೋಸ್ಕರ ಅಲ್ಲ, ನನ್ನ ಹೆಂಡತಿ ಮತ್ತು ಮಗನಿಗೋಸ್ಕರ. ಅದು ಗ್ಯಾಂಗ್ ಅಂತೇಳಿ ಮಾಡೋದು ತಪ್ಪಾಗುತ್ತೆ ಅಂತಲೂ ಕೂಡ ವಿನಯ್ ಹೇಳ್ತಾರೆ. ನಾನು ಒಬ್ಬ ಉದ್ಯೋಗಿ. ಮಿಲನ ಪ್ರಕಾಶ್ ಸರ್ ನನಗೆ ತುಂಬ ಹಳೆಯ ಪರಿಚಯ. ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ. ಅವರಿಗೆ ನನ್ನ ಆ್ಯಕ್ಟಿಂಗ್ ಗೊತ್ತು, ನನ್ನ ಸ್ವಭಾವ ಗೊತ್ತು. ಆ ಕಾರಣಕ್ಕಾಗಿ ಡೆವಿಲ್ ಸಿನಿಮಾದಲ್ಲಿ ಒಂದು ಅವಕಾಶವನ್ನು ವಿಲನ್ ಆಗಿ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ವಿಲನ್ ಆಗಿರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ ಇರೋದ್ರಿಂದ ಡಿ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಫ್ರೇಮ್ ಮಾಡಿದ್ದಾರೆ. ಈ ಗ್ಯಾಂಗ್ ಇದೆಲ್ಲ ಏನೂ ಕೂಡ ನಡೆಯೋದಿಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ನಾನು ಗ್ಯಾಂಗ್ ಮಾಡಿಕೊಂಡು ಹೋಗ್ತೀನಿ, ನಾನು ರೌಡಿಸಮ್ ಮಾಡ್ತೀನಿ ಅಂದರೆ ಇಲ್ಲಿ ಏನೂ ಕೂಡ ನಡೆಯೋದಿಲ್ಲ.
ಅನ್ನುವಂಥ ಒಂದು ಮಾತನ್ನು ವಿನಯ್ ಗೌಡ ಹೇಳ್ತಾರೆ. ಇದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಸಖತ್ ಸಪೋರ್ಟಿವ್ ಆಗಿರೋದು ಸುದೀಪ್ ಸರ್. ಪ್ರತಿ ಬಾರಿಯೂ ಕೂಡ ನನಗೆ ಒಂಚೂರು ಪ್ರಾಬ್ಲಮ್ ಆದರೂ ಕೂಡ ಅಥವಾ ನನಗೆ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ನಾನು ಮೊದಲು ಕೇಳೋದು ಸುದೀಪ್ ಸರ್‌ಗೆ. ನಾನು ಅವರಿಂದ ಹಲವಾರು ಸಲಹೆಗಳನ್ನು ತೆಗೆದುಕೊಂಡಿದ್ದೇನೆ. ಇನ್‌ಫ್ಯಾಕ್ಟ್ ಡೆವಿಲ್ ಪ್ರಾಜೆಕ್ಟ್ ಬಂದಾಗಲೂ ಕೂಡ ನಾನು ಸುದೀಪ್ ಸರ್ ಜೊತೆಗೆ ಮಾತನಾಡಿದಾಗ ತುಂಬ ಒಳ್ಳೆಯ ಅವಕಾಶ, ಚೆನ್ನಾಗಿ ಅಭಿನಯವನ್ನು ಮಾಡು ಅಂತೇಳ್ಬಿಟ್ಟು ಹೇಳಿ, ಇಲ್ಲಿ ಚಿಂತೆ ಮಾಡಬೇಡ ಅಂತಲೂ ಕೂಡ ಸಲಹೆಯನ್ನು ಕೊಟ್ಟಿದ್ದರು. ನಿನ್ನ ಕೆಲಸವನ್ನು ನೀನು ಮಾಡು, ಬೇರೆ ಕನೆಕ್ಷನ್ ಬಗ್ಗೆ ಚಿಂತೆ ಮಾಡಬೇಡ ಅಂತೇಳಿ ಹೇಳಿದರು. ಅಂದರೆ ದರ್ಶನ್ ಜೊತೆಗಿನ ಕನೆಕ್ಷನ್ನು, ದರ್ಶನ್ ಶಿಷ್ಯ ಈ ರೀತಿಯಾದಂಥ ಪಟ್ಟಗಳು ಬರುತ್ತೆ ಅನ್ನೋದು ಬಹುಶಃ ಈತನ ಆಲೋಚನೆ ಆಗಿತ್ತೇನೋ ಗೊತ್ತಿಲ್ಲ. ಈಗ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ. ಈ ಪ್ರಕರಣದಲ್ಲೂ ನನ್ನ ಫ್ಯಾಮಿಲಿಗೂ ಸಪೋರ್ಟಿವ್ ಆಗಿ ನಿಂತಿರೋದು ಸುದೀಪ್ ಸರ್. ನಾನು ಮುಂಚೆಯೂ ಕೂಡ ಹೇಳಿದ್ದೀನಿ, ಸುದೀಪ್ ಸರ್ ನನಗೆ ಅಣ್ಣನಂತೆ, ಗಾಡ್ ಫಾದರ್. ನನ್ನ ಪ್ರತಿ ಹೆಜ್ಜೆಗೂ ಕೂಡ ನನಗೆ ಸಹಾಯ ಮಾಡೋದು ಸುದೀಪ್ ಸರ್ ಮಾತ್ರ. ಆ ಗ್ಯಾಂಗ್, ಈ ಗ್ಯಾಂಗ್ ಅಂತೇನಿಲ್ಲ ಅಂತಲೂ ಕೂಡ ವಿನಯ್ ಗೌಡ ಹೇಳ್ತಾ, ಎಲ್ಲೋ ಒಂದು ಕಡೆ ದರ್ಶನನ್ನು ಅವಮಾನಿಸುವಂತಹ ಒಂದಷ್ಟು ಕೆಲಸವನ್ನು ವಿನಯ್ ಗೌಡ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಹೇಳುತ್ತೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಅಲ್ಲ ಗುರು, ನಿನಗೆ ಅವಕಾಶ ಕೊಟ್ಟಿದ್ದು ದರ್ಶನ್ ಅವರ ಬ್ಯಾನರ್ನಲ್ಲಿ, ದರ್ಶನ್ ಅವರ ಸಿನಿಮಾದಲ್ಲಿ. ಹೀಗಿರುವಾಗ ಎಷ್ಟು ಗಾಂಚಲಿಯನ್ನು ನೀನು ಪ್ರದರ್ಶನ ಮಾಡ್ತಾ ಇದೀಯಾ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಅಷ್ಟು ಮಾತ್ರವಲ್ಲ, ಕೆಲವರು ಏನೇ ಇದ್ದರೂ ಕೂಡ ದರ್ಶನ್ ಅವರ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಹೇಳೋದಿಲ್ಲ. ಆದರೆ ಇಲ್ಲಿ ಈತ ಹೇಳಿ ತಪ್ಪು ಮಾಡಿದ ಅಂತಲೂ ಕೂಡ ಬಹುಶಃ ಅನಿಸುತ್ತೆ ಅಂತೇಳಿ. ಯಾಕಂತ ಹೇಳಿದರೆ ಒಂದಂತೂ ಕ್ಲಿಯರ್, ಈಗ ವಿನಯ್ ಏನೇ ಆದರೂ ಕೂಡ ಸುದೀಪ್ ಅವರ ಫ್ಯಾನ್, ಫೈನ್, ನೋ ಪ್ರಾಬ್ಲಮ್. ಹಾಗಂದ ಮಾತ್ರಕ್ಕೆ ದರ್ಶನ್ಗೆ ಹೀಯಾಳಿಸುವಂತಹ ಅಥವಾ ದರ್ಶನ್ ಗ್ಯಾಂಗ್ ಅಲ್ಲ ನಾನು ಅಂತೇಳಿ ಹೇಳೋದ್ರ ಮೂಲಕ ಏನು ಸಾಧಿಸೋಕ್ಕೆ ಹೊರಟಿದ್ದಾನೆ, ಏನು ಹೇಳೋಕ್ಕೆ ಹೊರಟಿದ್ದಾನೆ ಅನ್ನುವಂಥ ಪ್ರಶ್ನೆ ಮೂಡೋದು ಸಹಜ ಮತ್ತು ಸ್ವಾಭಾವಿಕ. ಇಲ್ಲೂ ಕೂಡ ಆಗಿರೋದು ಹಾಗೆ. ನಿಜವಾಗ್ಲೂ ಕೂಡ ಇವರೆಲ್ಲರಿಗೂ ಕೂಡ ಗೊತ್ತಿದೆ, ಈ ವಿನಯ್ ಯಾರು, ವಿನಯ್ಗೆ ಅವಕಾಶ ಕೊಟ್ಟಿದ್ದು ಯಾಕೆ, ವಿನಯ್ಗೆ ಅವಕಾಶ ಯಾವಾಗ ಕೊಟ್ಟರು, ಯಾವ ಸಿನಿಮಾದಲ್ಲೂ ಅಥವಾ ಯಾವ ಸೀರಿಯಲ್ನಲ್ಲೂ ಕೂಡ ಅವಕಾಶವೇ ಸಿಗದೆ ಅಲಿತಾ ಇದ್ದಂಥ, ಬೀದಿ ಬೀದಿ ಅಲಿತಾ ಇದ್ದಂಥ ವಿನಯನ್ನು ಕರೆದು ಆತನಿಂದ ಒಂದಷ್ಟು ಸಿನಿಮಾವನ್ನು ಮಾಡಿಸ್ಬೇಕು, ಜೊತೆಗೆ ಆತನಿಗೂ ಕೂಡ ಒಂದೊಳ್ಳೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದು ದರ್ಶನ್ ಅವರ ಒಳ್ಳೆತನ. ಈಗ ಸರಿ, ದರ್ಶನ್ ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೇ ಇವೆಲ್ಲದೂ ಕೂಡ ಆಗಿತ್ತು. ಜೊತೆಗೆ ಈತನು ಕೂಡ, ವಿನಯ್ ಕೂಡ ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೇ ಇದೆಲ್ಲದೂ ಕೂಡ ಫೈನಲ್ ಆಗಿತ್ತು. ಈ ಶೂಟಿಂಗ್ ಕೂಡ ಸ್ವಲ್ಪ ನಡೆದಿದೆ. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ ಓಕೆ ಅಂತಾರೆ, ಮಿಲನ ಪ್ರಕಾಶ್ ಕೂಡ ಓಕೆ ಅಂತಾರೆ, ದರ್ಶನ್ ಸುಮ್ಮನಾಗ್ತಾರೆ. ಅವತ್ತೇ ಈತ ಬಾಲ ಬಿಚ್ಚಿದ್ದಿದ್ರೆ ಬಹುಶಃ ಅವತ್ತೇ ದರ್ಶನ್ ಕಟ್ ಮಾಡ್ತಿದ್ರೇನೋ. ಬಟ್ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಮನಸ್ಸು ಮಾಡಿದರೆ ಈಗ ಈ ಡೆವಿಲ್ ಸಿನಿಮಾದಿಂದ ಈತನಿಗೆ ಗೇಟ್ ಪಾಸ್ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಬೇರೆ 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 ರೀತಿಯಾದಂತಹ ಕಲೆಗಾರಿಕೆ ಇರೋದರಿಂದ ಸಹಜವಾಗಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಮತ್ತೆ ದೊಡ್ಡ ಶಾಕ್ ಎದುರಾಗಬಹುದು ಅನ್ನೋದರಲ್ಲಿ ಡೌಟೇ ಇಲ್ಲ. ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಇಲ್ಲಿ ವಿನಯ್ ಆಡಿರುವಂಥ ಮಾತುಗಳು ದರ್ಶನ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರವನ್ನು ತಂದಿದೆ. ದರ್ಶನ್ ಅಭಿಮಾನಿಗಳು ಈ ಒತ್ತಾಯ ಮಾಡ್ತಿರೋದು ಇಷ್ಟೇ, ವಿನಯನ್ನು ಡೆವಿಲ್ ಟೀಮ್ನಿಂದ ಹೊರಗಿಡಿ, ಅಂಥವನ್ನ ಯಾಕೆ ಇಟ್ಕೊಂಡಿದ್ದೀರಾ, ಸುದೀಪ್ ಫ್ಯಾನು, ಸುದೀಪು ಹಾಗೆ ಹೀಗೆ ಅಂತೇಳಿ ಹೇಳೋದಾದರೆ ಮತ್ತು ಅವ್ನು ಯಾಕೆ ಬೇಕು ಅನ್ನುವಂಥದ್ದು. ಇದಕ್ಕೆ ದರ್ಶನ್ನಿಂದ ಏನು ರಿಯಾಕ್ಷನ್ ಬರುತ್ತೆ ಕಾದು ನೋಡಬೇಕು. ಜೊತೆಗೆ ಈತನಿಂದನೂ ಕೂಡ ಏನು ರಿಯಾಕ್ಷನ್ ಬರುತ್ತೆ ಅದನ್ನು ಕೂಡ ಕಾದು ನೋಡೋಣ. ಒಟ್ಟಾರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ರಜತ್ ಸುಮ್ಮನೆ ಇದ್ದಾನೆ. ಈತ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋಂತಹ ಭರದಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಿ ಎಡವಟ್ಟನ್ನು ಮೈ ಮೇಲೆ ಹೇಳ್ಕೊಳ್ತಿರೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ. ವಾಟ್ ಎವರ್, ಈಗ ವಿನಯ್ ಗೌಡನನ್ನು ಡೆವಿಲ್ ಸಿನಿಮಾದಿಂದ ಹೊರಗಡೆ ತಳ್ತಾರ ಅಥವಾ ಹಾಕೊಂಡಿರುವಂಥ ತಪ್ಪಿಗೆ ಇದೊಂದು ಸಿನಿಮಾವನ್ನು ಮಾಡಿ ನಂತರ ಈ ಕಡೆ ಕಾಲಿಡಬೇಡ ಅಂತೇಳಿ ಹೇಳ್ತಾರ, ಕಾದು ನೋಡಲೇಬೇಕು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.